ಹಗರಣ ಏನಾಯ್ತು ಅಂತ ಸರ್? ನನಗಂತೂ ನಂಬಿಕೆ ಇದೆ ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬೋದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ, ಆವತ್ತಾದರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಖರ್ಗೆ ಅವರು ಹೇಳಿದ್ದಾರೆ ಬದಲಾವಣೆ ಅಂತ, ಹಾಗಾಗಿ ಆಗುತ್ತೆ ಅನ್ನುವಂತ ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡೋದಲ್ಲ. ನೀವು ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ, ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು, ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ. ಕರೋನಾ ಹಗರಣ ಏನಾಯ್ತು ಅಂತ ಸರ್? ನನಗಂತೂ ನಂಬಿಕೆ ಇದೆ ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬೋದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ, ಆವತ್ತಾದರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಖರ್ಗೆ ಅವರು ಹೇಳಿದ್ದಾರೆ ಬದಲಾವಣೆ ಅಂತ, ಹಾಗಾಗಿ ಆಗುತ್ತೆ ಅನ್ನುವಂತ ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡೋದಲ್ಲ. ನೀವು ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ, ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು, ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ. ಕರೋನಾ ಹಗರಣ ಏನಾಯ್ತು ಅಂತ ಸರ್? ನನಗಂತೂ ನಂಬಿಕೆ ಇದೆ ಕರೋನಾ ಹಗರಣ ಆಚೆ ಬರುತ್ತೆ. ಬಟ್ ಒಂದಂತೂ ಹೇಳ್ತೀನಿ, ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ. ಸ್ವಲ್ಪ ವಿಳಂಬ ಆಗ್ಬೋದು, ಒಂದಲ್ಲ ಒಂದಿನ ನಾನು ಪವರ್ ಸೆಂಟ್ರಿಗೆ ಬರ್ತೀನಿ, ಆವತ್ತಾದರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಖರ್ಗೆ ಅವರು ಹೇಳಿದ್ದಾರೆ ಬದಲಾವಣೆ ಅಂತ, ಹಾಗಾಗಿ ಆಗುತ್ತೆ ಅನ್ನುವಂತ ಸರ್, ನಾನು KPCC ಅಧ್ಯಕ್ಷರ ಬಗ್ಗೆ ಮಾತಾಡೋದು ದೊಡ್ಡೋದಲ್ಲ. ನೀವು ಹೇಳಿ, KPCC ಕಚೇರಿಯಲ್ಲಿ ಕಸ ಗುಡಿಸೋಕ್ಕೆ, ಇನ್ ದ ಸೆನ್ಸ್ ಪಕ್ಷ ಅಂದರೆ ನನಗೆ ದೇವಾಲಯ ಇದ್ದಂಗೆ, ಆ ದೇವಾಲಯದಲ್ಲಿ ಕಸ ಗುಡಿಸೋ ಅಷ್ಟು ಎಲಿಜಿಬಿಲಿಟಿ ಮಾತ್ರ ನನಗಿರೋದು. ಆ ದೇವ್ರು ಯಾರು ಅಂತ ಡಿಸೈಡ್ ಮಾಡೋ ಇದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಚರ್ಚೆಯಲ್ಲಿರೋ ಎಲ್ಲರೂ ದೇವರಿಗೆ ಸಮಾನನೇ. ಸೊ ಹೈಕಮಾಂಡ್ ಅನ್ನೋದು ದೊಡ್ಡ ದೇವರು, ಅವ್ರು ಯಾವ ದೇವ್ರನ್ನಾದರೂ ಪ್ರತಿಷ್ಠಾಪಿಸ್ಲಿ ಅಷ್ಟೇ.